ಗಜಾನನ ಭಟ್ ಇವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಹೇಳೋಣ. ಒಂದು ಬಾರಿ ಚಪ್ಪಾಳೆಯೊಂದಿಗೆ ಅವರಿಗೆ ಅವರ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಒಟ್ಟು ವಿಚಾರವನ್ನು ತಿಳ್ಕೊಳ್ಳುವಂತಹ ವಿಚಾರವನ್ನು ನಮಗೆ ಮಂಡಿಸಬೇಕು ಅಂತ ಅವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹಾಗೂ ಅವರ ಮಹತ್ ಸಂಕಲ್ಪದಂತೆ ರಾಮಚಂದ್ರಾಪುರ ಮಠ ಪರಂಪರೆಯ ಅವಿಚ್ಛಿನ್ನ ಪೀಠದ ಎಲ್ಲ 36 ಯತೀಶ್ವರರ ಸಾನ್ನಿಧ್ಯವನ್ನು ಹೊತ್ತು ಬಂದಿರತಕ್ಕಂತಹ ಸ್ವರ್ಣಪಾದುಕೆಯ ಅಡಿದಾವರೆಗಳಲ್ಲಿ ವಂದಿಸಿ, ಕ್ಷೇತ್ರಾಧೀಶ್ವರನಾದ ಸುಬ್ರಹ್ಮಣ್ಯನ ಅಡಿದಾವರೆಗಳಿಗೆ ಪೊಡಂಬಟ್ಟು, ಇಂದಿನ ಆರಾಧ್ಯರಾದ ಎಲ್ಲ ದಾಸರ ಪದತಲಗಳನ್ನು ಸ್ಮರಿಸ್ತಾ ಕರ್ತವ್ಯವಾಗಿ ಒಂದೆರಡು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಯಾಕೆ ಅಂದರೆ ನಾನು ಸ್ವರ್ಣಪಾದುಕಾ ಸಂಚಾರದ ನೇತೃತ್ವವನ್ನು ವಹಿಸಿದ್ರಿಂದಾಗಿ ಅದು ಯಾಕೆ ಅನ್ನೋದನ್ನು ಎಲ್ಲ ಕಡೆಗಳಲ್ಲಿ ಬಿತ್ತರಿಸಬೇಕಾಗಿದ್ದು ನನ್ನ ಕರ್ತವ್ಯ. ಆ ಕಾರ್ಯವನ್ನು ಈಗ ಮಾಡುವ ಪ್ರಯತ್ನ ಮಾಡ್ತೇನೆ. ರಾಮಚಂದ್ರಾಪುರ ಮಠ 1200 ವರ್ಷದ ಇತಿಹಾಸ ಇರತಕ್ಕಂಥ ಒಂದು ಮಠ. ಯಾವ ಸನಾತನ ಧರ್ಮಕ್ಕೆ ಒಂದು ಕುತ್ತು ಬರ್ತಾ ಇದೆ ಅನ್ನುವಂತಹ ಸಂದರ್ಭ ಇತ್ತೋ ಆ ಕಾಲಕ್ಕೆ ಅವತರಿಸಿ ಧರ್ಮವನ್ನು ಪುನಃ ಪ್ರತಿಷ್ಠಾಪಿಸಿ ವೈದಿಕ ಮಾರ್ಗವನ್ನು ಎತ್ತಿ ಹಿಡಿದಿರ್ತವರು ಶಂಕರಾಚಾರ್ಯರು ಅನ್ನೋದು ನಮಗೆಲ್ಲರಿಗೂ ಸಹ ಗೊತ್ತಿರತಕ್ಕಂತಹ ವಿಷಯ. ಅವರು ಯಾವ ಒಂದು ಧರ್ಮಸ್ಥಾಪನೆಯನ್ನು ಮಾಡಲಿಕ್ಕೆ ಹೊರಟರೋ ಅದು ಮುಂದುವರಿಬೇಕು ಅನ್ನುವಂಥ ಉದ್ದೇಶದಿಂದಲೇ ಮಠ ಸ್ಥಾಪನೆಯನ್ನು ಮಾಡಿದರು. ಎಂಥ ಜಾಗದಲ್ಲಿ ಮಠ ಸ್ಥಾಪನೆ ಆರಂಭ ಮಾಡಿದರು ಅಂತ ಯೋಚನೆ ಮಾಡೋದಾದರೆ, ಅವರು ಅತಿ ಕಡಿಮೆ ಕಾಲದಲ್ಲೇ ಇಡೀ ಭಾರತವನ್ನು ಧರ್ಮಕ್ಕೋಸ್ಕರವಾಗಿ ಸಂಚಾರ ಮಾಡಿದರು. ಮಾಡೋ ಹೊತ್ತಿಗೆ ಗೋಕರ್ಣಕ್ಕೊಮ್ಮೆ ಬಂದಾಗ ಅವರು ಅಶೋಕೆಯ ಪ್ರದೇಶಕ್ಕೆ ಬಂದಾಗ ಒಂದು ವಿಚಿತ್ರವನ್ನು ಕಾಣ್ತಾರೆ. ಅದು ನಮಗೂ ವಿಚಿತ್ರ, ಅವರಿಗಲ್ಲ. ಏನದು ಅಂದರೆ, ಒಂದು ಹುಲಿ ಜಿಂಕೆಯ ಮರಿಗೆ ಹಾಲು ಉಣಿಸ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ನೋಡ್ತಾರೆ. ಹೀಗೂ ಉಂಟಾ ಅಂತ ನಮಗನ್ನಿಸ್ತದೆ. ಆದರೆ ಆ ಕಾಲಕ್ಕದು ಸಾಧು. ಯಾವ ಋಷಿಮುನಿಗಳ ಆಶ್ರಮಗಳಿರ್ತದೆಯೋ ಅವರ ಧರ್ಮಭೀರುಗಳ ಪರಿಸರದಲ್ಲಿ ವೈರಿಗಳು ಸಹ ವೈರತ್ವವನ್ನು ಮರೆಯತಕ್ಕಂಥದ್ದು ಆಗಿನ ಕಾಲಕ್ಕೆ ಅದು ಸಹಜವಾಗಿದ್ದಿದ್ದು. ಅಂತಹ ಒಂದು ಧರ್ಮಭೂಮಿಯನ್ನು ಕಂಡಾಗ ಅವರಿಗಿದೇನೋ ಒಂದು ವಿಶೇಷ ಇದೆ. ಇದೊಂದು ಧರ್ಮಭೂಮಿ, ಇಲ್ಲೊಂದು ಆಶ್ರಮ ಇರಬೇಕು ಅಂತ ಮುಂದೊತ್ತಿ ಬಂದರೆ ಅವರಿಗೆ ಕಂಡಿದ್ದು ವರದಮುನಿಗಳ ಆಶ್ರಮ. ಯಾರವರು ವರದಮುನಿಗಳು ಅಂತ ನೋಡೋದಾದರೆ, ಅವರು ಅಗಸ್ತ್ಯರ ವಂಶದಲ್ಲಿ ಬಂದಂಥವರು. ಅಗಸ್ತ್ಯರು ಯಾರು ಅಂದರೆ, ಶ್ರೀರಾಮನನ್ನು ರಾಮಾಯಣಕ್ಕಿಂತ ಪೂರ್ವದಲ್ಲೇ ಹೃದಯದಲ್ಲಿ ಕಂಡು ಆರಾಧನೆಯನ್ನು ಮಾಡ್ತಾ ಮೂರ್ತಿ ರೂಪದಲ್ಲಿಯೂ ಸಹ ಆರಾಧನೆ ಮಾಡಿದವರು. ಆ ಮೂರ್ತಿಗಳು ಋಷಿ ಪರಂಪರೆಯಲ್ಲಿ ಆರಾಧನೆಗೊಳ್ತಾ ವರದಮುನಿಗಳ ಕೈಯಲ್ಲಿ ಆರಾಧನೆಗೊಳ್ತಾ ಇರತಕ್ಕಂಥ ಪ್ರದೇಶ ಅಶೋಕವನ ಆಗಿತ್ತು. ಅದು ವರದಮುನಿಗಳ ಆಶ್ರಮ ಆಗಿತ್ತು. ಆ ಆಶ್ರಮಕ್ಕೆ ಶಂಕರಾಚಾರ್ಯರು ಬರ್ತಾ ಇದ್ದ ಹಾಗೆ ವರದಮುನಿಗಳಿಗೆ ತುಂಬ ಸಂತೋಷ ಆಗ್ತದೆ. ಯಾಕೆ ಅಂದರೆ, ಅಂಥದ್ದೊಂದು ವಿಶೇಷವಾದ ಸಾನ್ನಿಧ್ಯವನ್ನು ಮುಂದಕ್ಕೆ ಕೈಂಕರ್ಯವನ್ನು ನಡೆಸಲಿಕ್ಕೆ ಯಾರು ಅಂತ ಅವರು ನಿರೀಕ್ಷೆ ಮಾಡ್ತಾ ಇರೋ ಹೊತ್ತಿಗೆ ಶಂಕರಾಚಾರ್ಯರನ್ನು ಕಂಡಾಗ ಸಂತೋಷ ಆಗ್ತದೆ. ಅವರು ಶಂಕರಾಚಾರ್ಯರಿಗೆ ಆ ವಿಗ್ರಹಗಳನ್ನು ಕೊಟ್ಟು ಈ ಕಾರ್ಯವನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳಿದರು. ಅಲ್ಲಿಂದ ಜೊತೆಗೆ ಒಂದು ವಿಶೇಷವಾದ ಚಂದ್ರಮೌಳೀಶ್ವರ ಲಿಂಗವನ್ನು ಸಹ ಕೊಟ್ಟು ಈ ಜಾಗದಲ್ಲಿ ಒಂದು ಮಠ ಸ್ಥಾಪನೆ ಮಾಡೋದು ಯುಕ್ತ ಅನ್ನೋದನ್ನು ಕಂಡಿರತಕ್ಕಂತಹ ಶಂಕರಾಚಾರ್ಯರು ಅವರ ಜೊತೆಗೆ ಇರತಕ್ಕಂಥ ಶಿಷ್ಯರುಗಳಲ್ಲಿ
ಅವರ ಜ್ಯೇಷ್ಠ ಶಿಷ್ಯರು ಸುರೇಶ್ವರಾಚಾರ್ಯರು, ಅವರ ಜ್ಯೇಷ್ಠ ಶಿಷ್ಯರು ವಿದ್ಯಾನಂದಾಚಾರ್ಯರು, ಅವರು ಸಹ ಜೊತೆಯಲ್ಲೇ ಇದ್ದರು. ವಿದ್ಯಾನಂದಾಚಾರ್ಯರನ್ನು ಕರೆದು ರಾಮಾದಿ ವಿಗ್ರಹಗಳನ್ನು ಮತ್ತು ಚಂದ್ರಮೌಳೀಶ್ವರ ಲಿಂಗವನ್ನು ಕೊಟ್ಟು ಆಚಂದ್ರಾರ್ಕವಾಗಿ ಇದರ ಪೂಜೆಯನ್ನು ನಡೆಸ್ಕೊಂಡು ಹೋಗಬೇಕು. ಅಲ್ಲದೆ ಮಹಾಬಲೇಶ್ವರ ದೇವಸ್ಥಾನ ಏನಿದೆಯೋ ಆತ್ಮಲಿಂಗ ಕ್ಷೇತ್ರ, ಆ ಕ್ಷೇತ್ರದ ಒಂದು ಆರಾಧನೆಯನ್ನು ಸಹ ಮಾಡ್ಕೊಂಡು ಹೋಗಬೇಕು. ಜೊತೆಗೆ ಗೋಕರ್ಣ ಮಂಡಲ ಅಂದರೆ ಈಗಿನ ಗೋವಾದ ಮಾಂಡವಿ ನದಿಯಿಂದ ಕೇರಳದ ಚಂದ್ರಗಿರಿ ನದಿಯವರೆಗಿನ ಕರಾವಳಿಯ ಪ್ರದೇಶ ಮತ್ತು ಮಲೆನಾಡು ಸೇರಿದಂತೆ ಇರತಕ್ಕಂಥ ಪ್ರದೇಶಕ್ಕೆ ಗೋಕರ್ಣ ಮಂಡಲ ಅನ್ನೋದಾಗಿ ಕರೆಯಲ್ಪಡ್ತದೆ. ಈ ಕ್ಷೇತ್ರದ ಆಚಾರ್ಯತ್ವವನ್ನು ವಹಿಸಿ ಇಲ್ಲಿ ಧರ್ಮವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದಾಗಿ ಪೀಠವನ್ನು ಸ್ಥಾಪನೆ ಮಾಡಿದರು. ಯಾವ ಧರ್ಮದ ಮುಂದುವರಿಕೆಗಾಗಿ ಪೀಠ ಸ್ಥಾಪನೆ ಮಾಡಿದರು? ಈ ಪೀಠದಲ್ಲಿ ಇದುವರೆಗೆ 36 ಯತೀಶ್ವರರು ಪೀಠಾರೋಹಣವನ್ನು ಮಾಡಿದ್ದಾರೆ. ಹಿಂದಿನ 35 ಯತೀಶ್ವರರುಗಳ ಕಾಲದಲ್ಲಿಯೂ ಸಹ ಒಬ್ಬರು ಇರುವಾಗಲೇ ಇನ್ನೊಂದು ಯತೀಶ್ವರರನ್ನು ಸ್ವೀಕಾರ ಮಾಡಿ ಹೇಗೆ ಹಿಂದಿನಿಂದ ಬಂದಿರತಕ್ಕಂತಹ ಆದೇಶ ಅನುಸಾರಗಳಿದೆಯೋ ಅವೆಲ್ಲವನ್ನೂ ಸಹ ಮುಂದುವರಿಸಿಕೊಂಡು ಬಂದಿರತಕ್ಕಂತಹ ಇವತ್ತು ಶಂಕರಾಚಾರ್ಯ ಪೀಠದಲ್ಲಿ ಏಕೈಕ ಅವಿಚ್ಛಿನ್ನ ಪರಂಪರೆ ಅಂತ ಅನಿಸ್ಕೊಂಡಿದ್ದು ರಾಮಚಂದ್ರಾಪುರ ಮಠ. ಅಂತಹ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಇವತ್ತಿನ ಪೀಠಾಧೀಶ್ವರರಾದ 36ನೇ ಪೀಠಾಧಿಪತಿಗಳಾದ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಸಹ ಶಂಕರಾಚಾರ್ಯರು ಯಾವ ಧರ್ಮ ಕಾರ್ಯವನ್ನು ಮಾಡಲಿಕ್ಕಾಗಿ ಮಠ ಸ್ಥಾಪನೆ ಮಾಡಿದರೋ ಅಂಥದ್ದೇ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾದವರು. ಪೀಠಾರೋಹಣವನ್ನು ಮಾಡುವಾಗಲೇ 10 ಹಲವು ಸೇವಾ ಯೋಜನೆಗಳನ್ನು, ಸಮಾಜಮುಖಿಯಾದ ಸೇವೆಗಳನ್ನು ಶ್ರೀರಾಮನ ನೆನಪಿನಲ್ಲಿ ಘೋಷಣೆ ಮಾಡಿದರೆ, ಶಂಕರಾಚಾರ್ಯರ ನೆನಪಿನಲ್ಲಿ ವಿಶ್ವವಿದ್ಯಾಪೀಠವೊಂದನ್ನು ಸಂಕಲ್ಪ ಮಾಡಿದರು. ಅವರು ಘೋಷಣೆ ಮಾಡಿದ 10 ಹಲವು ಸೇವಾ ಯೋಜನೆಗಳನ್ನೆಲ್ಲ ಸುಮಾರು 25 ವರ್ಷಗಳ ಕಾಲ ಸಮಾಜಮುಖಿಯಾಗಿ ನಡೆಸ್ತಾನೆ ಬಂದರು. ಅದು ರಾಮಾಯಣ ಸತ್ರ ಇರಬಹುದು, ವಿಶ್ವಗೋ ಸಮ್ಮೇಳನ ಇರಬಹುದು, ಈಗ ಆರಂಭ ಮಾಡ್ತಕ್ಕಂಥ ವಿಶ್ವವಿದ್ಯಾಪೀಠ ಇರ್ಬೋದು. ಹೀಗೆ ಈ ಎಲ್ಲ ಕಾರ್ಯಗಳಿಗಿಂತ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಇದು ಅತ್ಯಂತ ಮಹತ್ವದ್ದು ಅನ್ನೋದಾಗಿ ಅವರು ಭಾವಿಸಿ ಈಗ ಆ ಕಾರ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವನ್ನು ಯಾವ ಧರ್ಮ ಪ್ರದೇಶವಾಗಿರ್ತಕ್ಕಂತಹ ಅಶೋಕ ಇದೆಯೋ ಅದೇ ಜಾಗದಲ್ಲಿ ಇವತ್ತು ಆರಂಭ ಮಾಡಿದ್ದಾರೆ. ಈ ವಿಷ್ಣುಗುಪ್ತ ಸಹ ಶಂಕರಾಚಾರ್ಯರು ಯಾವ ಧರ್ಮ ಸ್ಥಾಪನೆಗೋಸ್ಕರವಾಗಿ ಮಠ ಸ್ಥಾಪನೆ ಮಾಡಿದರು ಅಂಥದ್ದೇ ಒಂದು ಧರ್ಮ ಕಾರ್ಯಕ್ಕೋಸ್ಕರವಾಗಿ ಇರಬೇಕು ಅನ್ನುವ ಹಂಬಲ ಅವರದ್ದಾಗಿದ್ದರಿಂದಲೇ ಅಂಥ ಜಾಗದಲ್ಲಿಯೇ ಶ್ರೀ ಸಂಸ್ಥಾನ ಈ ಕಾರ್ಯವನ್ನು ಆರಂಭ ಮಾಡಿದರು. ವಿಶ್ವವಿದ್ಯಾಪೀಠ ಅಂತ ಹೇಳುವಾಗ ನಮಗೆಲ್ಲ ಅನ್ನಿಸ್ತದೆ ಏನು ಅಂದರೆ ಶಿಕ್ಷಣ ಸಂಸ್ಥೆಗಳು, ಇದು ಒಂದು ಶಿಕ್ಷಣ ಸಂಸ್ಥೆ ಅಂತ. ನಮ್ಮ ಸುತ್ತಮುತ್ತಲಿನಲ್ಲಿ ಲಕ್ಷೋಪಲಕ್ಷ ಶಿಕ್ಷಣ ಸಂಸ್ಥೆಗಳಿದೆ, ವಿವಿಧವಾದ ಶಿಕ್ಷಣಗಳು ನಮಗೆ ದೊರಕ್ತಾ ಇದೆ. ಹಾಗೆಯೇ ಇದು ಕೂಡ ಒಂದು ಶಿಕ್ಷಣ ಸಂಸ್ಥೆ ಅನ್ನೋದಾಗಿ ನಮಗೆ ಭಾಸವಾಗ್ತದೆ. ತಪ್ಪೇನಲ್ಲ, ಇದು ಕೂಡ ಒಂದು ಶಿಕ್ಷಣ ಸಂಸ್ಥೆಯೂ ಹೌದು. ಆದರೆ ಅದಕ್ಕಿಂತಲೂ ಸ್ವಲ್ಪ ಭಿನ್ನವಾಗಿದೆ ಅನ್ನೋದಾಗಿ ಭಾವಿಸಬೇಕಾಗಿದೆಯಾ ಅಂತ. ಇವತ್ತಿನ ಶಿಕ್ಷಣದಿಂದ ಏನಾಗಬೇಕು ಅನ್ನೋದನ್ನು ಸರ್ವೇ ಸಾಮಾನ್ಯವಾಗಿ ಒಂದು ಮಗುವಿನಿಂದ ಹಿಡಿದು ಮುದುಕರವರೆಗೆ ಕೇಳಿದರೆ ಬರುವ ಉತ್ತರ ಏನು ಅಥವಾ ಸಿಗುತ್ತಾ ಇರೋದೇನು ನಮಗೆ ಶಿಕ್ಷಣದಿಂದ ಅಂತ ಯೋಚನೆ ಮಾಡೋದಾದರೆ ಬಹುಶಃ ಶಿಕ್ಷಣ ಶಾಲೆಗೆ ಅಂತ ಮಕ್ಕಳನ್ನು ಕಳಿಸೋದಾದರೂ, ಮಕ್ಕಳು ಹೋಗೋದಾದರೂ ಮುಖ್ಯ ಒಂದು ಉದ್ದೇಶ ಏನು ಅಂದರೆ ಅತ್ಯುತ್ತಮವಾದ ಶ್ರೇಣಿಯಲ್ಲಿ ಒಂದು ಸರ್ಟಿಫಿಕೇಟ್ ಸಿಗಬೇಕು. ಸರ್ಟಿಫಿಕೇಟ್ನಿಂದ ಏನಾಗಬೇಕು ಅಂತ ಕೇಳಿದರೆ ಒಂದು ಉದ್ಯೋಗ ಸಿಗಬೇಕು. ಉದ್ಯೋಗದಿಂದ ಏನಾಗಬೇಕು ಅಂತಂದರೆ ನಮ್ಮ ಕುಟುಂಬದ ನಿರ್ವಹಣೆ ಆಗಬೇಕು. ಅದಕ್ಕಿಂತ ಹೆಚ್ಚಿಗೆ ಯಾರಾದರೂ ವಿಶೇಷವಾಗಿ ಅಪೇಕ್ಷೆ ಪಡ್ತಾರೆ ಅಂತ ಏನಾದರೂ ಯೋಚನೆ ಮಾಡೋದಾದರೆ ಬಹುಶಃ ಸ್ಥಾನಮಾನಗಳು ಸಮಾಜದ ಮಧ್ಯದಲ್ಲಿ ದೊರಕಬೇಕು ಅಂತ ಬಯಸ್ತಾರೇನು. ಇಲ್ಲ, ಅದಕ್ಕಿಂತ ಹೆಚ್ಚಿಗೆ ನಮ್ಮ ಜೀವನವೇ ಸಾರ್ಥಕ ಆಯಿತು ಅಂದ್ಕೊಳ್ಳೋ ಮಟ್ಟಿಗೆ ಯಾರಾದರೂ ಯೋಚನೆ ಮಾಡೋದಾದರೆ
ನಮ್ಮ ಮಕ್ಕಳು ಮರಿಮಕ್ಕಳ ಕಾಲಕ್ಕೂ ಕುಳಿತು ಊಟ ಮಾಡಿದ್ರು ಸಾಕಾಗದೆ ಹೋದಷ್ಟು ಹಣಕಾಸು ಬಂಗಾರ ಆಸ್ತಿಗಳನ್ನು ಮಾಡಿದರೆ ಜೀವನವೇ ಸಾರ್ಥಕ ಆಯಿತು ಅಂದ್ಕೊಳ್ಳುವ ರೀತಿಯಲ್ಲಿ ಇವತ್ತಿನ ಒಂದು ಅಪೇಕ್ಷೆಗಳು ಕಾಣ್ತವೆ. ತಪ್ಪ ಕೇಳಿದ್ರೆ ತಪ್ಪೇನಲ್ಲ, ಸರಿನಾ ಅಂತ ಯೋಚನೆ ಮಾಡಬೇಕಾದ್ರೆ ಇನ್ನೂ ಕೆಲವು ವಿಚಾರ ಮಾಡಬೇಕಾಗಿದ್ದಿದೆಯಾ ಅಂತ. ನಮ್ಮ ರಾಘವೇಶ್ವರ ಭಾರತಿಗಳಿಗೆ ಪಾಠ ಮಾಡಿರ್ತಕ್ಕಂಥ ಷಟ್ಶಾಸ್ತ್ರ ಪಂಡಿತರಾದ ರಾಮಭದ್ರಾಚಾರ್ಯ ಯಾವಾಗಲೂ ಒಂದು ಉದಾಹರಣೆ ಕೊಡೋರು. ಯಾವುದನ್ನಾದರೂ ಸರಿಯಾದ ದೃಷ್ಟಿಕೋನದಿಂದ ನೋಡಬೇಕಪ್ಪ ಅಂತ. ಆ ದೃಷ್ಟಿಕೋನ ಅಂತ ಹೇಳುವಾಗ ಅವರು ಒಂದು ಕಥೆ ಹೇಳೋದು. ಏನದು ಅಂತಂದರೆ 4 ಜನ ಅಂಧರು ಕುರುಡರು ಸೇರಿ ಒಂದು ಆನೆಯನ್ನು ನೋಡಬೇಕು ಅಂತ ಆಯ್ತಂತೆ. ಆ ಆನೆಯನ್ನು ನೋಡಬೇಕು ಅಂತಂದರೆ ಕುರುಡರು ಹೇಗೆ ನೋಡಬೇಕು ಅಂದರೆ ಸ್ಪರ್ಶ ಮಾಡಿ ನೋಡಬೇಕು. ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಹೋಗಿ ನೋಡ್ತಾರೆ. ಆನೆ ಬಾಲ ಮುಟ್ಟಿದವನು ಹೇಳ್ತಾನೆ ಆನೆ ಅಂದರೆ ಕಸ್ಪರ್ಕೆ ಇದ್ದಾಗಿದೆ ಅಂತ ಹೇಳ್ತಾನೆ. ಕಾಲು ಮುಟ್ಟಿದವನು ಹೇಳ್ತಾನೆ ಇದು ಕಂಬದಾಗಿದೆ ಅಂತ ಹೇಳ್ತಾನೆ. ಕಿವಿ ಮುಟ್ಟಿದವನು ಹೇಳ್ತಾನೆ ಇದು ಮೊರದಾಗಿದೆ ಅಂತ ಹೇಳ್ತಾನೆ. ಸೊಂಡ್ಲು ಮುಟ್ಟಿದವನು ಹೇಳ್ತಾನೆ ಇದು ಹಗ್ಗದಾಗಿದೆ ಅಂತ ಹೇಳ್ತಾನೆ. ತಪ್ಪ ಕೇಳಿದ್ರೆ ತಪ್ಪಲ್ಲ, ಸರಿಯಾ ಅಂತ ನಿಮ್ಮನ್ನೇ ಕೇಳಿದರೆ ಏನು ಹೇಳ್ತೀರೋ? ಯಾರು ಸರಿಯಾಗಿ ನೋಡಿದವ್ರು ಇದ್ದಾರೋ, ಆಮೂಲಾಗ್ರವಾಗಿ ಅದನ್ನು ನೋಡಿ ಅರ್ಥ ಮಾಡ್ಕೊಂಡವ್ರು ಇದ್ದಾರೋ ಅವ್ರು ಹೇಳಿದರೆ ತಾನೇ ಅದು ಸತ್ಯ ಅಂತ ಆಗೋದು, ಅದರ ಪೂರ್ಣತೆ ಸಿಗೋದು. ಹಾಗೆಯೇ ಈ ಶಿಕ್ಷಣದಲ್ಲೊಂದು ಪೂರ್ಣತೆ ಸಿಗೋದಾದರೆ ಯಾರು ಅಂತಹ ಒಂದು ಪೂರ್ಣ ಜೀವನವನ್ನು ಅನುಭವಿಸಿದವರಿದ್ದಾರೋ, ಆಚರಿಸಿದವರಿದ್ದಾರೋ, ಅಂಥ ದೃಷ್ಟಿಕೋನವನ್ನು ಹೊಂದಿದವರಿದ್ದಾರೋ ಅವ್ರು ಹೇಳಿದರೆ ಅದು ಸತ್ಯ ಆಗತ್ತೋ ಅಂತ. ಹಾಗೆ ಹೇಳಿದರೆ ಯಾರವರು ಅಂತ ಕೇಳಿದರೆ ನಮ್ಮ ಋಷಿಮುನಿಗಳು ಅಂತ ಹೇಳಬೇಕಾಗತ್ತೆ. ಋಷಿಮುನಿಗಳು ಅಂಥದ್ದೊಂದು ಕೋನದಲ್ಲಿ ವಿದ್ಯೆಯನ್ನು ಕೊಟ್ಟಿದ್ದರು ಅಂತ ಹೇಳುವಾಗ ಋಷಿಮುನಿಗಳು ಅಂದರೆ ನಮಗೆಲ್ಲ ಒಂಥರ ಅಸಡ್ಡೆ ಅನ್ನೋ ಥರದಲ್ಲಿ ನಮ್ಮ ಶಿಕ್ಷಣ ಎಲ್ಲ ಕೊಟ್ಕೊಂಡು ಬಂದಿದೆ ಇವತ್ತಿನವರೆಗೆ. ಅದೆಲ್ಲ ಹಳೇತಲ್ಲ, ಅದೆಲ್ಲ ಯಾರಿಗೂ ಬೇಕಾಗಿದ್ದಲ್ಲ. ಋಷಿಮುನಿಗಳು ಮಾಡ್ತಕ್ಕಂಥ ಜಪ ತಪ ಹೋಮ ನಿಯಮ ಏನಿದ್ರು ಅದು 60 ವರ್ಷದ ಮೇಲಿನ ಮುದುಕರಿಗೆ ಅಥವಾ ಯಾರಿಗೂ ಮೇಲಿನ ವರ್ಗದವರಿಗೆ ಹೀಗೆಲ್ಲ ಇರೋದು, ನಮಗೆಲ್ಲ ಅಲ್ಲ ಅನ್ನೋ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ ಇವತ್ತು. ಹಾಗೆ ಬಂದುಬಿಟ್ಟಿದೆ. ಹಾಗಾದರೆ ನಾವಿವತ್ತಿನ ಶಿಕ್ಷಣ ಅಂತ ಅಂದ್ಕೊಳ್ಳೋದಾದರೆ ಇವತ್ತಿನ ಶಿಕ್ಷಣದಲ್ಲಿ ಅತ್ಯಂತ ಮುಂದುವರೆದಿದ್ದು ಅಂತ ಜ್ಞಾನ ಹೊಂದಿದವರು ಅಂತ ಯೋಚನೆ ಮಾಡೋದಾದರೆ ಅವರು ವಿಜ್ಞಾನಿಗಳು ಅಂತ ನಾವು ಒಪ್ಕೊಳ್ತೇವೆ ಅಲ್ವಾ? ಹಾಗಾದರೆ ನಮ್ಮ ಋಷಿಮುನಿಗಳು ಮತ್ತು ವಿಜ್ಞಾನಿಗಳು ನಮ್ಮ ಈ ಸೃಷ್ಟಿಯ ಬಗ್ಗೆ ಏನು ಹೇಳ್ತಾರೆ ಅಂತ ಒಮ್ಮೆ ನೋಡೋಣ ಅಂತ. ವಿಜ್ಞಾನ ಒಂದು ಕಾಲಕ್ಕೆ ಹೇಳ್ತು ಈ ಸೃಷ್ಟಿಯೆಲ್ಲ ಅಣುವಿನಿಂದ ಆಯಿತು ಅಂತ. ಆದರೆ ಕೆಲವು ಕಾಲ ಕಳೆಯೋ ಹೊತ್ತಿಗೆ ಆ ಅಣುವಾದ ಬಿದ್ದೋಯ್ತು. ಯಾಕೆ ಅಂದರೆ ಪರಮಾಣುವಾದ ಬಂತು. ಇನ್ನೊಬ್ಬನು ಬಂದವನು ಹೇಳಿದ ಪರಮಾಣು ಅಂತ ಒಂದಿದೆ, ಅದು ಇನ್ನಷ್ಟು ಬಲಶಾಲಿಯಾಗಿದ್ದು, ಇನ್ನಷ್ಟು ಚಿಕ್ಕದಾಗಿದ್ದು, ಅದರಿಂದಲೇ ಎಲ್ಲವೂ ಆರಂಭ ಆಯಿತು ಅಂತ. ಅದಾದರೂ ನಿಂತ್ಕೊಳ್ತಾ ಅಂತ ಯೋಚನೆ ಮಾಡೋ ಹೊತ್ತಿಗೆ ಇನ್ನೊಬ್ಬರು ಬಂದರು. ಅವ್ರು ಹೇಳಿದರು ದೇವಕಣ ಅಂತ ಇನ್ನೊಂದಿದೆ, ಅದರಿಂದಲೇ ಎಲ್ಲವೂ ಸೃಷ್ಟಿಯಾಗಿದ್ದು ಅಂತ. ನೋಡಿ, ನಮ್ಮ ಕಣ್ಣೆದುರಿಗೆ ವಿಜ್ಞಾನದ ಒಂದು ಸಂಶೋಧನೆ ಏನಿದೆಯೋ ಒಂದರ ಮೇಲೊಂದು ಬರ್ತಾ ಇದೆ ಅಂತ. ಸಿದ್ಧಾಂತ ಅನ್ನೋದು ಬಿದ್ದೋಗ್ತಾ ಇದೆ. ಆದರೆ ನಮ್ಮ ಋಷಿಗಳ ಸಿದ್ಧಾಂತ ಅನ್ನೋದು ಅದು ಯಾವತ್ತಿಗೂ ಬಿದ್ದು ಹೋಗಲಿಲ್ಲ, ಬಿದ್ದು ಹೋಗೋದೂ ಇಲ್ಲ. ಯಾಕೆ ಅಂದರೆ ಈ ಸೃಷ್ಟಿಯ ಬಗ್ಗೆ ನಮ್ಮ ಋಷಿಮುನಿಗಳು ಏನು ಹೇಳಿದರು ಅಂತಂದರೆ, ಅಪ್ಪ ಈ ನೀವೇನು ನೋಡ್ತಾ ಇದ್ದೀರಿ, ಕಣ್ಣಿಗೆ ಕಾಣ್ತಾ ಇದ್ದೀರಿ, ನೀವೆಲ್ಲ ಜೀವಿಸ್ತಾ ಇದ್ದೀರಿ, ನೀವೆಲ್ಲ ಈ ಶಿಕ್ಷಣದಿಂದ ಏನು ಅಪೇಕ್ಷೆ ಪಡ್ತಾ ಇದ್ದೀರಿ, ಇವೆಲ್ಲವೂ ಸಹ ಭೌತಿಕಕ್ಕೆ ಸೇರಿದ್ದು, ಇಷ್ಟೇ ಜೀವನ ಅಲ್ಲ ಅಂತ ಅವ್ರು ಹೇಳಿದ್ದು. ಅವ್ರು ಹೇಳೋ ಜೀವನ ಯಾವುದು ಅಂದರೆ, ನಾವೆಲ್ಲ ಜೀವನ ಸಾರ್ಥಕ ಅಂತ ಅಂದ್ಕೊಳ್ತೇವಲ್ಲ, ಜೀವನ ಅನ್ನೋದು ನಾವು ಹುಟ್ಟಿದಾಗಿಂದ ಸಾಯೋದ್ರೊಳಗೆ ಏನು ಮಾಡಿದೆವೋ ಜೀವನ ಸಾರ್ಥಕ ಅಂತ ಅಂದ್ಕೊಳ್ತೇವಲ್ಲ, ಅದು ಜೀವನ ಅಲ್ಲ ಅಂತ ಅವ್ರು ಹೇಳೋದು. ಜೀವನ ಅನ್ನೋದು ಯಾವುದು ಅಂದರೆ, ಜೀವ ಎಲ್ಲಿಂದ ಆರಂಭ ಆಯಿತೋ ತಿರುಗಿ ಅದು ಅಲ್ಲಿವರೆಗೆ ಸೇರುವಲ್ಲಿವರೆಗೂ ಅದು ಜೀವನ ಆಗ್ತದೆ ಅಂತ ಋಷಿಮುನಿಗಳು ಹೇಳ್ತಾರೆ. ಅಪ್ಪ
ಎಲ್ಲದಕ್ಕೂ ಮೂಲವಾಗಿದ್ದೊಂದು ಭಗವಂತ ಪರಮಾತ್ಮ ಅನ್ನೋದೊಂದಿದೆ. ಅಲ್ಲಿಂದಲೇ ಈ ಜೀವ ಹೊರಟಿದ್ದು. ಹೊರಟ ಮೇಲೆ 84 ಲಕ್ಷ ಜೀವ ಜಂತುಗಳ ಪ್ರಭೇದ ಇದೆಯಂತೆ. ಈ ಪ್ರಭೇದಗಳಲ್ಲೆಲ್ಲ ಹುಟ್ಟುತ್ತಾ ಸಾಯ್ತಾ ಬರ್ತಾ ಇದ್ದಿದ್ದೆಲ್ಲವುದು ಅದು ಆ ಜೀವದ ಗತಿಯಲ್ಲಿ ಬಂದ ಜೀವನವೇ ಆಗಿದೆ ಅಂತ. ಈ ಮನುಷ್ಯ ಜೀವನ ಮಾತ್ರ ಜೀವನ ಅಲ್ಲ, ಇದು ಜನ್ಮ ಮಾತ್ರ, ಮನುಷ್ಯನ ಜನ್ಮ ಮಾತ್ರ. ಇದು ಜೀವನ ಅನ್ನೋದು ಜೀವ ಆರಂಭ ಆದಾಗಿಂದ ಜೀವನ ಇಲ್ಲ ಅಂತಾಗುವಲ್ಲಿವರೆಗೆ. ಜೀವ ಇಲ್ಲ ಅಂತ ಯಾವಾಗಾಗೋದು ಅಂತಂದರೆ ತಿರುಗಿ ಯಾವ ಪರಮಾತ್ಮನಿಂದ ಹೊರಟ ಜೀವ ಇದೆಯೋ ತಿರುಗಿ ಪರಮಾತ್ಮನ ಸ್ವರೂಪವನ್ನು ಪಡೆಯುವಲ್ಲಿವರೆಗೆ ಜೀವನ ಅಂತ ಅವ್ರು ಹೇಳೋದು. ಅದನ್ನೇ ಇನ್ನೊಂದು ಶಬ್ದದಲ್ಲಿ ಮೋಕ್ಷ ಅಂತ ಹೇಳಿದರು, ಬಿಡುಗಡೆ ಅಂತ ಹೇಳಿದರು. ಇಂತಹ ಒಂದು ಜೀವನವನ್ನು ಪೂರ್ಣ ಜೀವನವಾಗಿ ಹಾಗೆ ತಲುಪಿದಾಗ ಮಾತ್ರ ಪೂರ್ಣ ಜೀವನ ಆಗ್ತದೆ ಅಂತ. ಅಂತಹ ಪೂರ್ಣ ಜೀವನವನ್ನು ಮಾಡಲಿಕ್ಕೆ ಬೇಕಾಗಿಯೇ ಈ ಮಾನವ ಜನ್ಮವನ್ನು ಪಡ್ಕೊಂಡಿದ್ದು ಅಂತ. ನಾವೆಲ್ಲ ಇವತ್ತು ಅದು ಇದು ಏನು ಹಕ್ಕು ಬಾಧ್ಯತೆ ಅಂತೆಲ್ಲ ಹೋರಾಡ್ತೇವೆ. ಆದರೆ ನಿಜವಾದ ಜನ್ಮಸಿದ್ಧ ಹಕ್ಕು, ನಾವು ಜನ್ಮ ಪಡೆದಿದ್ದೇ ಯಾವುದಕ್ಕೆ ಅಂತ ಯೋಚನೆ ಮಾಡೋದಾದರೆ ಆ ಭಗವಂತನನ್ನು ಪಡ್ಕೊಳ್ಬೇಕಾಗಿದ್ದೇ ನಮ್ಮೆಲ್ಲರ ಜನ್ಮಸಿದ್ಧ ಹಕ್ಕಾಗಿತ್ತು ಅಂತ. ಅದರ ಬಗ್ಗೆ ನಮ್ಗೆ ಯಾರಿಗೂ ಗಮನವೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಇಂಥದ್ದೊಂದು ಜೀವನವನ್ನು ಮಾಡಲಿಕ್ಕೆ, ಪೂರ್ಣ ಜೀವನವನ್ನು ಮಾಡಲಿಕ್ಕೆ ಬೇಕಾಗಿಯೇ ಅವರು ನಮಗೆ ವಿದ್ಯೆಗಳನ್ನು ತಂದುಕೊಟ್ಟಿದ್ದರು. ಆ ವಿದ್ಯೆಗಳು ಹೇಗೆ ಅಂತಂದರೆ, ನಮ್ಮ ಬುದ್ಧಿ ಭೂಮಿಕೆಗೆ ಸಿಗುವಂತೆ ಯೋಚನೆ ಮಾಡೋದಾದರೆ, ಒಬ್ಬನು ಒಂದು ಜಾಗಕ್ಕೆ ನಿತ್ಯ ಹೋಗಿ ಬರ್ತಾ ಇದ್ದಾನೆ ಅಂತಿದ್ದರೆ, ಯಾರಾದರೂ ಒಬ್ಬ ಹೊಸಬ ಬಂದವನು ಆ ಜಾಗಕ್ಕೆ ಹೋಗೋದು ಹೇಗೆ ಅಂತ ಕೇಳಿದರೆ ಅವನು ಲೀಲಾಜಾಲವಾಗಿ ನೇರವಾಗಿ ಹೀಗೆ ಹೋಗಿ ಅಂತ ಒಂದು ದಾರಿಯನ್ನು ಹೇಗೆ ಹೇಳ್ಕೊಡ್ಬೋನೋ ಹೇಳಬಲ್ಲನೋ, ಅವನು ಹೇಳಿದ ದಾರಿಯಲ್ಲಿ ಹೋದರೆ ಸುಗಮವಾಗಿ ನಾವು ಆ ಗಮ್ಯವನ್ನು ತಲುಪಬಹುದೋ, ಹಾಗೆ ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ಅನುಸರಿಸಿ ನಾವು ಓದಿದ್ದಾಗಿದ್ದರೆ ನಮ್ಮ ಜನ್ಮದ ಸಾರ್ಥಕತೆ ಸಾಧ್ಯ. ಅಂಥದ್ದು ವಿದ್ಯೆ ಆಗಾಗಿತ್ತು. ಯಾವ ಕಾಲಕ್ಕೆ ಋಷಿಮುನಿಗಳು ಹೇಳಿರ್ತಕ್ಕಂಥ ಕೇವಲ ಭೌತಿಕವಲ್ಲದೆ ಅದರ ಹಿಂದಕ್ಕೆ ಒಂದು ವಸ್ತು ಇರಲಿ, ಒಂದು ಜೀವ ಇರಲಿ, ಜೀವಿ ಇರಲಿ, ಒಂದು ಕ್ರಿಯೆ ಇರಲಿ, ಅದರ ಹಿಂದಕ್ಕೊಂದು ದೈವಶಕ್ತಿ ಆಡ್ತದೆ ಅಂತ ಅವ್ರು ಹೇಳಿದರು. ಕೇವಲ ಭೌತಿಕ ಮಾತ್ರ ಅಲ್ಲ, ಹೊರಗೆ ಕಾಣುವ ಒಂದು ಭೌತಿಕ ವಸ್ತು ಅದು ಚಲನೆಯನ್ನು ಹೊಂದಬೇಕು ಅಂತಿದ್ದರೆ, ಅದೊಂದು ಕ್ರಿಯೆಯನ್ನು ಮಾಡಬೇಕು ಅಂತಿದ್ದರೆ ಅದ್ರ ಹಿಂದಕ್ಕೆ ದೈವ ಆಡಬೇಕು ಅಂತ, ಅಲ್ಲೊಂದು ದೈವಶಕ್ತಿ ಕೆಲಸ ಮಾಡಬೇಕು ಅಂತ. ಆ ಭೌತಿಕಕ್ಕೂ ದೈವಶಕ್ತಿಗೂ ಯಾವುದು ಚೈತನ್ಯ ಕೊಡ್ತದೆ ಅಂತಂದರೆ ಅದನ್ನೇ ಆಧ್ಯಾತ್ಮ ಅಂತ ಹೇಳಿದರು, ಪರಮಾತ್ಮ ಅಂತ ಹೇಳಿದರು, ಭಗವಂತ ಅಂತ ಹೇಳಿದರು, ಬ್ರಹ್ಮ ಅಂತ ಹೇಳಿದರು. ಅದನ್ನು ನಮಗೆ ಸುಲಭವಾಗಿ ಅರ್ಥ ಆಗದೇ ಇದ್ದಾಗ ಅದನ್ನು ಮುಟ್ಟಲಿಕ್ಕೆ ನಮಗೆ 10 ಹಲವು ದಾರಿಯನ್ನು ಹಾಕಿಕೊಟ್ರು. ಯಾರಿಗೆ ಯಾವ ಮಾರ್ಗ ಬೇಕು ಅನ್ನೋದನ್ನು ಅನುಸರಿಸಿ ಅಂಥ ಮಾರ್ಗವನ್ನು ಒಬ್ಬೊಬ್ಬರಿಗೂ ಬೇರೆ ಬೇರೆ ಮಾರ್ಗವನ್ನು ಹಾಕಿಕೊಟ್ಟಿದ್ದು ನಮ್ಮ ಋಷಿಮುನಿಗಳ ಒಂದು ವಿದ್ಯಾನೋಟ ಅಂತ. ಹಾಗೆ ಭೌತಿಕ, ದೈವಿಕ, ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಯಾವುದೇ ವಿರೋಧವಿಲ್ಲದಂತೆ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಬೇಕಾಗಿ ಬಂದಿರತಕ್ಕಂತಹ ಶಿಕ್ಷಣಗಳೇ ವಿದ್ಯೆ ಆಗಿತ್ತು. ಯಾವ ಕಾಲಕ್ಕೆ ಭಾರತದ ತುಂಬೆಲ್ಲ ಗುರುಕುಲಗಳಲ್ಲಿ ಸರ್ವ ಸಮಾಜಕ್ಕೆ ಈ ಋಷಿಮುನಿಗಳ ನೋಟದ ವಿದ್ಯೆಗಳನ್ನು ಕೊಡಮಾಡಲಾಗ್ತಾ ಇತ್ತೋ ಆ ಕಾಲಕ್ಕೆ ಭಾರತ ವಿಶ್ವಗುರುವಾಗಿತ್ತು. ಈಗಿಲ್ಲ. ತಿರುಗಿ ಅಂಥದ್ದೊಂದು ದಿನವನ್ನು ಕಾಣಲಿಕ್ಕೆ ಬೇಕಾಗಿ ಅಂತಹ ಋಷಿನೋಟದಿಂದ ಸಂಕಲ್ಪ ಮಾಡಿ ತಂದಿರತಕ್ಕಂಥ ವಿದ್ಯಾವ್ಯವಸ್ಥೆಯೇ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ. ಆದ್ದರಿಂದಲೇ 10 ಹಲವು ಶಿಕ್ಷಣ ಸಂಸ್ಥೆಗಳಿಗಿಂತ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಭಿನ್ನ, ಶ್ರೇಷ್ಠ, ಇವತ್ತಿನ ಕಾಲದ ಕರೆ. ಹಾಗಾಗಿ ನಾವೆಲ್ಲರೂ ಸಹ ನಮ್ಮ ಮಕ್ಕಳನ್ನು ಅಂಥದ್ದೊಂದು ವಿದ್ಯಾದೇಗುಲಕ್ಕೆ ವಿದ್ಯಾರ್ಜನೆಗಾಗಿ ಕಳಿಸುವ ಮಾಡಬೇಕಾಗಿದ್ದಿದೆ. ಹಾಗೆ ಹೇಳಿದ ಕೂಡಲೇ ಕೆಲವಿಗಾದರೂ ಪ್ರಶ್ನೆ ಬರ್ತದೇನೋ, ಇವರೇನೋ ಋಷಿ ಮುನಿಗಳು ಇದೆಲ್ಲ ಹೇಳ್ತಾ ಹೋದ ಮಕ್ಕಳನ್ನೆಲ್ಲ ಸನ್ಯಾಸಿಗಳನ್ನು ಮಾಡಿಬಿಡ್ತಾರೋ ಅಂತ ಯೋಚನೆ ಮಾಡ್ತಾರೇನೋ ಕೆಲವರಾದರೂ. ಹಾಗೇನಿಲ್ಲ. ನಮ್ಮ ಶ್ರೀ ಸಂಸ್ಥಾನದವರ ನೋಟ ಇನ್ನೂ ಮುಂದಕ್ಕಿದೆ. ಯಾವ ನಮ್ಮ ಆಗಲೇ ಹೇಳಿದ ಅಪೇಕ್ಷೆಗಳಿದೆಯೋ
ಯಾವ ನಮ್ಮ ಇವತ್ತಿನ ಭೌತಿಕದ ಅಪೇಕ್ಷೆಗೆ ಬೇಕಾಗಿ ನಾವು ವಿದ್ಯಾ ದೇಗುಲಕ್ಕೆ ಮಕ್ಕಳನ್ನು ಕಳಿಸ್ತಾ ಇದ್ದೇವೆಯೋ ಅದಕ್ಕೆ ಯಾವ ಕೊರತೆ ಇಲ್ಲದಂತೆ ಯಾವುದು ನಮಗೆ ಕೊರತೆ ಆಗಿದೆಯೋ ಅದನ್ನು ತುಂಬಿಕೊಡಬೇಕು ಅಂತಲೇ ಈಗಲೇ ಆರಂಭ ಮಾಡಿದ್ದೆಲ್ಲಿಂದ ಅಂದರೆ ಇವತ್ತಿನ ಸರ್ಕಾರಿ ಮಾನ್ಯತೆ ಹೊಂದಿರತಕ್ಕಂಥ ಇಂಗ್ಲೀಷ್ ಮೀಡಿಯಂನಿಂದಲೇ ರಾಜ್ಯ ಸಿಲೆಬಸ್ಸಿನ ಇಂಗ್ಲೀಷ್ ಮೀಡಿಯಂನಿಂದಲೇ ಆರಂಭ ಮಾಡಿದ್ದಾರೆ. 1ನೇ ಕ್ಲಾಸ್ನಿಂದ PUC ಸೆಕೆಂಡ್ ಇಯರ್ನವರೆಗೆ ವ್ಯವಸ್ಥಿತವಾಗಿ ನಡೀತಾ ಇದೆ. ಉತ್ತಮವಾದ ಫಲಿತಾಂಶವನ್ನೇ ಎಲ್ಲ ಮಕ್ಕಳು ಕೊಡ್ತಾ ಇರೋದು ನಮಗೆ ಹೆಮ್ಮೆ ವಿಷಯ. ಜೊತೆಗೆ ಈ ಮೌಲಿಕವಾದ ವಿಷಯಗಳನ್ನು ಹೇಗೆ ತುಂಬಿಕೊಡ್ತಾ ಇದೆ ಅಂತ ನಾವು ಸುಮ್ಮನೆ ಹೀಗೊಂದು ನೋಡೋದಾದರೆ, ಇತ್ತೀಚೆಗಷ್ಟೇ ವಿಶ್ವಮಟ್ಟದ ಒಂದು ರಾಮಾಯಣದ ಪರೀಕ್ಷೆ ನಡೆಯಿತು. ಆ ಪರೀಕ್ಷೆಯಲ್ಲಿ ನಮ್ಮ ಪರಂಪರಾ ಗುರುಕುಲದ ಮಕ್ಕಳು ಭಾಗವಹಿಸಿದರು. ಅದರಲ್ಲಿ ಒಂದು ವಿದ್ಯಾರ್ಥಿ 2ನೇ ರ್ಯಾಂಕನ್ನು, ಜಗತ್ತಿಗೆ 2ನೇ ರ್ಯಾಂಕನ್ನು ಪಡೆದಿದ್ದಾನೆ. ಇನ್ನೊಂದು ವಿದ್ಯಾರ್ಥಿ 4ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾಳೆ. ಇದು ಅಂಥದ್ದೊಂದು ಬೆಳವಣಿಗೆ ನಾವು ಇವತ್ತೇ ಕಾಣ್ತಾ ಇದ್ದೇವೆ. ಆದರೆ ವಿಷ್ಣುಗುಪ್ತ ಎಂಥದ್ದು ಅಂತಂದರೆ, ಒಂದು ಗಿಡ ನೆಟ್ಟರೆ ಅದು ಬೆಳೆಯುವಾಗ ಒಳ್ಳೆಯ ಗಿಡ ಅಂತಾದರೆ ಫಲ ಕೊಡುವಾಗ ಸ್ವಲ್ಪ ಸಮಯ ಬೇಕಾಗ್ತದೆ. ಮಹಾತ್ಮರೆಲ್ಲ ಕಾರ್ಯ ಮಾಡುವಾಗ ಹಾಗೆ ಯೋಚನೆ ಮಾಡ್ತಾರೆ, ಪರಿಣಾಮದಲ್ಲಿ ಏನು ಅನ್ನೋದನ್ನು ಯೋಚನೆ ಮಾಡಿ ಕಾರ್ಯವನ್ನು ಮಾಡ್ತಾರೆ. ಅಂತಹ ಒಂದು ವಿಶೇಷ ದೃಷ್ಟಿಯನ್ನು ಮಾಡಿರ್ತಕ್ಕಂತಹ ವಿಷ್ಣುಗುಪ್ತದಲ್ಲಿಯೂ ನಾವು ಎಷ್ಟೋ ವಿದ್ಯೆ ಕಲೆಗಳನ್ನು ಇವತ್ತು ಕಳ್ಕೊಂಡಿದ್ದೇವೆ. ಅದು ವೇದ ಇರಬಹುದು, ಶಾಸ್ತ್ರ ಇರಬಹುದು, ಪುರಾಣ ಇರಬಹುದು, ಇತಿಹಾಸ ಇರಬಹುದು, 64 ವಿದ್ಯೆಗಳಿರ್ಬೋದು, ಕಲೆಗಳಿರ್ಬೋದು, 64 ಕಲೆಗಳಿರ್ಬೋದು. ಇವೆಲ್ಲವೂ ಸಹ ವಿದ್ಯಾಮಯವಾಗಿ ನಮ್ಮನ್ನು ತಿರುಗಿ ಮೂಲಕ್ಕೆ ತಲುಪಿಸ್ತಕ್ಕಂತಹ ಒಂದು ಸಾಧನಗಳಾಗಿದ್ದು. ಆದರೆ ಇವತ್ತು ಅದು ಹಾಗೆ ಉಳ್ಕೊಳ್ಳಿಲ್ಲ. ಕೇವಲ ಒಂದು ಲೇಬಲ್ ಹಾಕಿದ ಬಾಟ್ಲೆ ಹಾಗೆ ಒಳಗಡೆಗೆ ಏನಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತಿದೆ. ಆದರೆ ತಿರುಗಿ ಅದನ್ನು ತುಂಬಿಸುವ ಒಂದು ಉದ್ದೇಶದಿಂದ ಯಾವ ಸತ್ಯವಾದ ವಿದ್ಯೆ ಇತ್ತೋ ಅಂತಹ ವಿದ್ಯೆಯನ್ನು ಮರಳಿ ನಮ್ಮ ಜಗತ್ತಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೋಸ್ಕರವಾಗಿ ಸರ್ವ ಸಮಾಜಕ್ಕೆ ತೆರೆದುಕೊಂಡಿರ್ತಕ್ಕಂತಹ ವಿದ್ಯಾ ವ್ಯವಸ್ಥೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಆಗಿದೆ. ಆದ್ದರಿಂದಲೇ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಸರ್ವರಿಗೆ ಸೇರಿದ್ದು ಇದು ಅಂತ, ಸರ್ವ ಸಮಾಜಕ್ಕೆ ಸೇರಿದ್ದು. ಈ ಸರ್ವ ಸಮಾಜದವರು ಈ ಕಾರ್ಯದಲ್ಲಿ ತೊಡಗಬೇಕಾಗಿದ್ದಿದೆ. ಅದನ್ನು ಎಚ್ಚರಿಸಲಿಕ್ಕೆ ಬೇಕಾಗಿಯೇ ಶ್ರೀ ಸಂಸ್ಥಾನ ಕೊಟ್ಟ ಇನ್ನೊಂದು ವ್ಯವಸ್ಥೆ ಸಂಚಾರ, ಅದು ಸ್ವರ್ಣಪಾದುಕ ಸಂಚಾರ. ಮಠದಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವ ಇದೆ, ಕಿರೀಟೋತ್ಸವ ನಡೀತದೆ. ನೀವು ಸ್ವರ್ಣ ಮಂಟಪವನ್ನು ಈಗ ನೋಡಿರ್ಬೋದು. ಇಂತಹ ವೈಭವಗಳ ಜೊತೆಗೆ ಒಂದು ಸ್ವರ್ಣಪಾದುಕೆ ಇರಲಿ ಅಂತ ಅವರಿಗೆ ಸಮರ್ಪಣೆ ಮಾಡಿದರೆ ಅವರು ತಿರುಗಿ ಸಮಾಜಕ್ಕೆ ಕೊಟ್ಟರು ಅಂತ. ಇದು ಸಂತರ ದೃಷ್ಟಿಕೋನ ಅಂತ. ಯಾಕೆ ಹೇಳ್ತೇನೆ ಅಂತಂದರೆ, ಹೋಗಿ ಅವರಿಗೊಂದು ಸ್ವರ್ಣಪಾದುಕೆಯನ್ನು ಸಮರ್ಪಣೆ ಮಾಡಿದ ಸಂದರ್ಭದಲ್ಲಿ ಅವರು ಹೇಳಿದರು, ಇದು ಈ ಪಾದುಕೆಗೆ ನಮ್ಮ ಮಠದ ಅವಿಚ್ಛಿನ್ನ ಗುರು ಪರಂಪರೆಯ ಎಲ್ಲ ಯತೀಶ್ವರರ ಸಾನ್ನಿಧ್ಯವನ್ನು ಆವಾಹಿಸ್ತೇವೆ. ಇದು ಸಂಚಾರ ಮಾಡಲಿ, ಸಂಘಟನೆಗಳಿಗೆ ಹೋಗಲಿ, ಮನೆ ಮನೆಗಳಿಗೆ ಹೋಗಲಿ, ಇದು ಸೇವೆ ನಡೀಲಿ. ಅಲ್ಲಿ ನಡೆದಿರ್ತಕ್ಕಂತಹ ಸೇವೆಯಲ್ಲಿ ಏನು ದ್ರವ್ಯ ಸಮರ್ಪಣೆ ಆಗ್ತದೋ ಅದು ವಿಷ್ಣುಗುಪ್ತಕ್ಕಾಗಲಿ ಅಂದರು. ನಾವೊಂದು ಗುರು ಸೇವೆಯನ್ನು ಮಾಡಿದರೆ ಸಿಗುವ ಪುಣ್ಯದ ಜೊತೆಗೆ ಅದು ವಿದ್ಯಾಮಯವಾಗುವಂತೆ ಮಾಡಿದರು ಅಂತ. ನಾವು ವಿದ್ಯಾದಾನಕ್ಕೆ ಅದನ್ನು ಕೊಟ್ಟಂತೆ ಆಯಿತು. ನಾವು ವಿಷ್ಣುಗುಪ್ತಕ್ಕೆ ಕೊಟ್ಟಿರ್ತಕ್ಕಂತಹ ಸೇವೆಯಿಂದಾಗಿ ಎಲ್ಲಿವರೆಗೆ ವಿಷ್ಣುಗುಪ್ತ ಇರ್ತದೋ ಅಲ್ಲಿವರೆಗೆ ತಿರುಗಿ ನಮಗೆ ಬಡ್ಡಿಯ ರೂಪದಲ್ಲಿ ಪುಣ್ಯಾಂಶ ದೊರಕುವಂತೆ ಮಾಡಿಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಈ ಸ್ವರ್ಣಪಾದುಕ ಸಂಚಾರ. ಹಾಗಾಗಿ ನಾವೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನು ಮಾಡೋದರಲ್ಲಿ ಪಾಲ್ಗೊಳ್ಳಬೇಕಾಗಿದ್ದಿದೆ. ವಿಷ್ಣುಗುಪ್ತದ ಒಂದು ಫಲ ಇಡೀ ಸಮಾಜಕ್ಕೆ ದೊರಕಬೇಕಿದ್ರೆ ಹೇಗೊಂದು ಗಿಡ ನೆಟ್ಟರೆ ಅದು ಬೆಳೆದ ಮೇಲೆ ಎಲ್ಲರಿಗೂ ತಂಪು ಕೊಡ್ತದೆ, ಎಲ್ಲರಿಗೂ ಫಲ ಕೊಡ್ತದೆ, ಅಲ್ಲಿವರೆಗೊಂದು ರಕ್ಷಣೆ, ಅದಕ್ಕೊಂದು ಪೋಷಣೆ ಬೇಕಾಗ್ತದೋ ಹಾಗೆ ಈಗ ವಿಷ್ಣುಗುಪ್ತಕ್ಕೊಂದು ಪೋಷಣೆ ಮತ್ತು ರಕ್ಷಣೆ ಬೇಕು. ಅದೇನು ಅಂತಂದರೆ, ನಾವು ವಿದ್ಯಾರ್ಥಿಗಳನ್ನು ತೊಡಗಿಸಬೇಕು, ಒಳ್ಳೆಯ ಅಧ್ಯಾಪಕರುಗಳನ್ನು ತೊಡಗಿಸ್ಬೇಕು, ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸಿಕೊಡಬೇಕು. ಬೇರೆ ಬೇರೆ ವಿದ್ಯೆ ಕಲೆಗಳಿರ್ತಕ್ಕಂಥವ್ರು ಸಮಾಜದ ಮೂಲೆ ಮೂಲೆಗಳಲ್ಲಿ ಎಲೆಮರೆ ಕಾಯಂತೆ ಇರ್ತಾರೆ, ಅವರನ್ನು ಅಲ್ಲಿಗೆ ಜೋಡಿಸಬೇಕಾದ ಕಾರ್ಯ ಇದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಇದೊಂದು ಸತ್ಯವಾದ ಕಾರ್ಯ, ಒಳ್ಳೆಯ ಕಾರ್ಯ ಅದನ್ನು ಅನ್ನೋದನ್ನು ನಾವು ಮೊದಲು ಅಂದುಕೊಂಡು 4 ಜನಕ್ಕೆ ಹೇಳಿದರೂ ಅದು ದೊಡ್ಡ ಕೆಲಸ ಆಗ್ತದೆ. ಅಂತಹ ಒಂದು ಮಹತ್ ಕಾರ್ಯದಲ್ಲಿ ನಾವೆಲ್ಲರೂ ಸಹ ನಮ್ಮಿಂದ ಆಗುವತಕ್ಕಂತಹ ಕಾರ್ಯಗಳನ್ನು ಮಾಡೋಣ. ವಿಷ್ಣುಗುಪ್ತದ ಜೊತೆಗೆ ಅಂತಹ ಒಂದು ಮಹತ್ ಸಂಕಲ್ಪವನ್ನು ಮಾಡಿರತಕ್ಕಂತಹ ಶ್ರೀಗಳ ಸಂಕಲ್ಪಕ್ಕೆ ಹೆಜ್ಜೆಗೆ ಗಜ್ಜೆಯಾಗಿ ನಾವೆಲ್ಲ ಇರೋಣ ಅಂತ ಕೇಳ್ಕೊಳ್ತಾ ನನ್ನೆರಡು ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಣೆ ಮಾಡ್ತೇನೆ. ಹರೇ ರಾಮ.